ಸೆಕೆಂಡ್ ರೀಡಿಂಗ್ ಸೆಕೆಂಡ್ ಕ್ವಶನ್. ಈಗ ಒಂದು ಎ ಪಿ ಕೊಟ್ಟಿದ್ದಾನೆ, ಅದರ ಸಮ್ ಫೈಂಡ್ ಔಟ್ ಮಾಡಬೇಕು. ಓಕೆನಾ? ಸೊ ಏನು ಕಂಡಿಡಬೇಕು, ನಾನು ಎಸ್ ಎನ್ ಫೈಂಡ್ ಔಟ್ ಮಾಡಬೇಕು. ಎ ವ್ಯಾಲ್ಯೂ ಬಂದ್ಬಿಟ್ಟು 34 ಅಂತ ಕೊಟ್ಟಿದ್ದಾನೆ. ಸೊ ಡಿ ವ್ಯಾಲ್ಯೂ ಏನು, A2 ಮೈನಸ್ A1. ಸೊ A2 ಬಂದ್ಬಿಟ್ಟು 32 ಇದೆ, ಮೈನಸ್ A1 ಬಂದ್ಬಿಟ್ಟು 34 ಇದೆ. ಸೊ ಇಲ್ಲಿ ಗ್ರೇಟರ್ ನಂಬರ್ಸ್ ಏನಾಗ್ತೀನಿ, 34 ಅಲ್ಲಿ 32 ಹೋದ್ರೆ 2 ಆಯ್ತು. ಸೊ ಡಿ ವ್ಯಾಲ್ಯೂ ಏನು, -2 ಆಯಿತು. ಸೊ ಇಲ್ಲಿ ಲಾಸ್ಟ್ ಟರ್ಮ್ ಕೊಟ್ಟಿದ್ದಾನೆ, ಅಂದ್ರೆ ಏನು, ಎ ಎನ್ ವ್ಯಾಲ್ಯೂ 10 ಅಂತ ಕೊಟ್ಟಿದ್ದಾನೆ. ಸೊ ನಾನು ಎಸ್ ಎನ್ ಫೈಂಡ್ ಔಟ್ ಮಾಡ್ಬೇಕಂದ್ರೆ ಎನ್ ವ್ಯಾಲ್ಯೂ ಗೊತ್ತಿರಬೇಕು, ಬಟ್ ನನಗೆ ಎನ್ ಇಲ್ಲಿ ಗೊತ್ತಿಲ್ಲ. ಸೊ ನಾನೇನು ಮಾಡ್ತೀನಿ, ಇಲ್ಲಿ ಎ ಎನ್ ಕೊಟ್ಟಿರೋದ್ರಿಂದ ಇದರಿಂದ ಎನ್ ಫೈಂಡ್ ಔಟ್ ಮಾಡ್ತೀನಿ. ಸೊ ನನಗೇನು ಗೊತ್ತು, ಎ ಎನ್ ಇಸ್ ಈಕ್ವಲ್ ಟು ಎ ಪ್ಲಸ್ ಎನ್ ಮೈನಸ್ 1 ಇಂಟು ಡಿ. ಈ ಫಾರ್ಮ್ಲ ಹಾಕಿ ಎನ್ ಫೈಂಡ್ ಔಟ್ ಮಾಡ್ತೀನಿ. ಸೊ ಎ ಎನ್ ಬಂದ್ಬಿಟ್ಟು 10, ಎ ವ್ಯಾಲ್ಯೂ ಬಂದ್ಬಿಟ್ಟು 34 ಪ್ಲಸ್ ಎನ್ ವ್ಯಾಲ್ಯೂ ಗೊತ್ತಿಲ್ಲ, ಡಿ ವ್ಯಾಲ್ಯೂ ಬಂದು -2. ಈ ಪ್ಲಸ್ 34 ಈ ಕಡೆ ಬಂದ್ರೆ ಏನಾಗುತ್ತೆ, -34 ಆಗುತ್ತೆ. ಈಸ್ ಈಕ್ವಲ್ ಟು ಎನ್ ಮೈನಸ್ 1 ಇಂಟು -2. ಇಲ್ಲಿ ಏನು ಮಾಡ್ತೀನಿ, ಗ್ರೇಟರ್ ನಂಬರ್ಸ್ ಏನಾಗ್ತೀನಿ, 34 ಅಲ್ಲಿ 10 ಹೋದ್ರೆ 24 ಈಸ್ ಈಕ್ವಲ್ ಟು ಎನ್ ಮೈನಸ್ 1 ಇಂಟು -2. ಈ -24 ಇಂಟು ಇರೋದು ಈ ಕಡೆ ಬಂದರೆ ಡಿವೈಡ್ ಆಯಿತು, ಈಸ್ ಈಕ್ವಲ್ ಟು ಎನ್ ಮೈನಸ್ 1. ಮೈನಸ್ ಮೈನಸ್ ಕ್ಯಾನ್ಸಲ್, 2 1 ಜಾ 2, 12 ಜಾ 12 ಈಸ್ ಈಕ್ವಲ್ ಟು ಎನ್ ಮೈನಸ್ 1. ಈ -1 ಈ ಕಡೆ ಬಂದರೆ ಏನಾಗುತ್ತೆ, +1 ಆಗುತ್ತೆ, ಈಸ್ ಈಕ್ವಲ್ ಟು ಎನ್. 13 ಈಸ್ ಈಕ್ವಲ್ ಟು ಎನ್ ಆಯಿತು. ಸೊ ನಾನು ಏನಂತ ಬರಿಬೋದು, ಎನ್ ಈಸ್ ಈಕ್ವಲ್ ಟು 13 ಅಂತ ಬರಿಬೋದು. ಓಕೆ, ಎನ್ ವ್ಯಾಲ್ಯೂ ಗೊತ್ತಾಯಿತು. ಇವಾಗ ನಾನು ಎಸ್ ಎನ್ ಕಂಡಿಬೇಕು. ಎಸ್ ಎನ್ಗೆ 2 ಫಾರ್ಮ್ಲ ಇದೆ. ಸೊ ಇಲ್ಲಿ ಎ ಎನ್ ಅವನೇ ಕೊಟ್ಟಿರೋದ್ರಿಂದ ನಾನೇನು ಮಾಡ್ತೀನಿ, ಸೆಕೆಂಡ್ ಫಾರ್ಮ್ಲ ಅಪ್ಲೈ ಮಾಡ್ತೀನಿ. ಯಾವ್ದದು, ಎಸ್ ಎನ್ ಇಸ್ ಈಕ್ವಲ್ ಟು n/2 ಇಂಟು ಎ ಪ್ಲಸ್ ಎ ಎನ್. ಎ ಎನ್ ಕೊಟ್ಟಾಗ ಈ ಫಾರ್ಮ್ಲ ಯೂಸ್ ಮಾಡ್ರಿ. ಎನ್ ಇದ್ದಲ್ಲಿ 13/2, ಎ ವ್ಯಾಲ್ಯೂ ಏನಿದೆ 34 ಪ್ಲಸ್ ಎ ಎನ್ ವ್ಯಾಲ್ಯೂ 10 ಇದೆ, ಈಸ್ ಈಕ್ವಲ್ ಟು 13/2 ಇಂಟು ಇದಿಷ್ಟು ಎಷ್ಟಾಯಿತು, 44 ಆಗುತ್ತೆ. 2 1 ಜಾ 2, 22 ಜಾ. ಸೊ ಏನಾಯ್ತು, ಇದು 13 ಇಂಟು 22, 13 2 ಜಾ 26, 2 ಕ್ಯಾರಿ ಆಗುತ್ತೆ. 13 2 ಜಾ 26 ಪ್ಲಸ್ 2, 286 ಆಗುತ್ತೆ. ಇದು ಬಂದ್ಬಿಟ್ಟು ಸಮ್ ಆಫ್ 13 ಟರ್ಮ್ಸ್ ಎಷ್ಟು, 286 ಆಯ್ತು.